ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಕೂಡ ಆಗಿದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ 8 ಜನರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಕೂಡ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿದ್ದಾಯಿತು. ಪರಿಶೀಲನೆಯ ನಂತರ ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಿನ್ನೆ ನಡೆದಂತ ಘಟನೆ ಇದು. ಬಾಗಲಕೋಟೆಯಲ್ಲಿ ನಿನ್ನೆ ಅದ್ಧೂರಿಯಾಗಿ ಶಿವಾಜಿ ಜಯಂತಿಯ ಮೆರವಣಿಗೆ ಸಾಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಕಲ್ಲು ಹಾಗೆ ಚಪ್ಪಲಿಗಳನ್ನ ಕೂಡ ತೂರಾಟ ಮಾಡಿದ್ರು. ನಂತರ ಒಂದು 3 ಅಂಗಡಿಗಳಿಗೂ ಕೂಡ ಬೆಂಕಿಯನ್ನ ಹಚ್ಚಿದ್ರು. ಪರಿಸ್ಥಿತಿ ಸಾಕಷ್ಟು ಬಿಗಡಾಯಿಸ್ತಾ ಇದ್ದಂತೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಘಟನೆಯನ್ನ ಈಗ ಹತೋಟಿಗೆ ತಂದಿದ್ದಾರೆ. ಇದೀಗ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಘಟನೆಗೆ ಸಂಬಂಧಪಟ್ಟಂತೆ 8 ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ 8 ಜನರನ್ನ ಈಗಾಗಲೇ ಬಂಧಿಸಲಾಗಿದೆ. ಪ್ರಕರಣವನ್ನು ಗಂಭೀರವಾಗಿ ಪೊಲೀಸರು ಕೂಡ ಪರಿಗಣಿಸಿದ್ದಾರೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದು. 25 ವರ್ಷದ ತನ್ವೀರ್, 22 ವರ್ಷದ ಸದ್ದಾಂ ಲಾಕ್ ಆಗಿದ್ದಾನೆ. ಹಾಗೆ ಮುಚ್ಚು ಕಮತಗಿ 24 ವರ್ಷದ ಫಯಾಜ್ನನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಗಿದ್ದು. 33 ವರ್ಷದ ಸರ್ಫರಾಜ್ ಚಾವೂಸ್, ರಿಯಾನ್ ಶೇಖ್ ಹಾಗೆ 29 ವರ್ಷದ ಆಯಾನ್ ಗುಳೆದಗುಡ್ಡ ಹಾಗೆ ವಸೀಂ ಶೇಖ್ನನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಶಿವಾಜಿ ಜಯಂತಿಯ ಮೆರವಣಿಗೆ ಸಂದರ್ಭದಲ್ಲಿ ಆದಂತಹ ಕಲ್ಲು ತೂರಾಟ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದು, ಘಟನೆಗೆ ಸಂಬಂಧಪಟ್ಟಂತೆ 8 ಆರೋಪಿಗಳನ್ನ ಖಾಕಿ ಬಂಧಿಸಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರವಿಮುಖಿ ಇದ್ದಾರೆ. ರವಿಮುಖಿ, ಈಗಾಗಲೇ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪೊಲೀಸರು ಕೂಡ ಪರಿಗಣಿಸಿದ್ದು, ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಸ್ಥಳದಲ್ಲಾಗಿರುವಂಥದ್ದು. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಈಗ 8 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ಅಲ್ಲಿ ಏನಿದೆ? ಹೌದು ಶಕುಂತಲಾ, ಪ್ರಮುಖವಾಗಿ ಹೇಳಬೇಕಂದ್ರೆ ನಿನ್ನೆ ಏನು ಶಾಂತಿಯುತವಾಗಿ ನಡೀತಾ ಇರುವಂತ ಏನು ಶಿವಾಜಿಯ ಒಂದು ಏನು ಭಾವಚಿತ್ರದ ಮೆರವಣಿಗೆ ನಂತರದ ಸಂದರ್ಭದಲ್ಲಿ ರಾತ್ರಿ 10 ಗಂಟೆಯ ಒಂದು ಸಂದರ್ಭದಲ್ಲಿ ಒಂದು ಸ್ಥಳದಲ್ಲಿ ಕಲ್ಲು ತೂರಾಟ ಆಗಿ ಮತ್ತು ಚಪ್ಪಲಿ ಎಸೆತ ನಡೆದ ನಂತರ ಉದ್ವಿಗ್ನ ಸ್ವರೂಪವನ್ನು ಪಡೆದುಕೊಂಡು ಸ್ಥಳದಲ್ಲಿ ತುಂಬಾನೇ ಗೊಂದಲದ ವಾತಾವರಣ, ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬಾಗಲಕೋಟೆ ಮತ್ತು ಏನು ನವನಗರ, ವಿದ್ಯಾಗಿರಿ ಈ 3 ಸ್ಥಳದಲ್ಲೂ ಕೂಡ BNS 163 ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದಾರೆ. ಅದರ ಜೊತೆಗೆ ಏನು ಹಿಂದೂ ಮುಖಂಡರು ಯಾರು ಕಿಡಿಗೇಡಿಗಳು ಕಲ್ಲೆಸೆದಿದ್ದಾರೆ, ಚಪ್ಪಲಿಯನ್ನು ಎಸೆದಿದ್ದಾರೆ, ಅವ್ರನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ರು. ಬೆಳಗ್ಗೆನೂ ಕೂಡ ಅದೇ ಆಗ್ರಹವನ್ನು ಮಾಡ್ತಾ ಇದ್ರು. ಆದರೆ ಈಗ SP ಅವರು ಅದರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದು, ಸುಮಾರು ಒಂದು 8 ಜನ ಆರೋಪಿಗಳನ್ನ ಈಗಾಗಲೇ ವಶಕ್ಕೆ ಪಡೆದು ಬಂಧನ ಮಾಡಿ ಅವ್ರನ್ನ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲು ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. 8 ಜನರಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ತನ್ವೀರ್ ಹವಾಲ್ದಾರ್, ಈತ ಒಬ್ಬ ವ್ಯಕ್ತಿನೇ 2 ಕಲ್ಲುಗಳನ್ನು ತೂರಿರ್ತಾನೆ. ಅಂದ್ರೆ ಮಸೀದಿ ಮುಂಭಾಗದಲ್ಲಿದ್ದಂತಹ ಒಂದು ಶೂ ರ್ಯಾಕ್ ಏನಿರುತ್ತೆ ಅದು ಕೂಡ ಕಲ್ಲಿಂದ ನಿರ್ಮಾಣವಾಗಿರುವಂಥದ್ದು ಅಂತ ಹೇಳಿ ತಿಳಿದು ಬರ್ತಾ ಇರುವಂಥದ್ದು. ಅಲ್ಲಿರುವಂತಹ ಕಲ್ಲನ್ನು ತೆಗೆದುಕೊಂಡು ಆತ ಎಸೆದಿರ್ತಾನೆ ಮತ್ತು ಇನ್ನೊಬ್ಬ ಚಪ್ಪಲಿಯನ್ನು ಎಸೆದಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ತನ್ವೀರ್ ಹವಾಲ್ದಾರ್ ಆಗಿರ್ಬೋದು ಮತ್ತು ಸದ್ದಾಂ ಅಂತ ವ್ಯಕ್ತಿ ಆಗಿರ್ಬೋದು, ಮುಚ್ಚು ಕಮತಿ ಅಂತ ಇನ್ನೊಬ್ಬ ವ್ಯಕ್ತಿ ಮತ್ತು ಫಯಾಜ್ ಹನುಮಸಾಗರ್ ಮತ್ತು ಸರ್ಫರಾಜ್ ಚಾವೂಸ್, ರಿಯಾನ್ಸ್ ಸೇರಿದಂತೆ ಒಟ್ಟು 8 ಜನರನ್ನ ಈಗಾಗಲೇ ಬಂಧನ ಮಾಡಿರುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ಹೇಳಬೇಕಂತಂದ್ರೆ ಸ್ಥಳದಲ್ಲಿ ಪೊಲೀಸರು ಸಂಪೂರ್ಣವಾಗಿ ಬೀಡು ಬಿಟ್ಟು ಎಲ್ಲ ಕಡೆ ಕಟ್ಟೆಚ್ಚರ ವಹಿಸಲಾಗಿದೆ. ಅಂದರೆ ಒಂದು ಕಡೆ ಕೊತ್ತಲೇಶ್ವರ ದೇವಸ್ಥಾನ, ಇನ್ನೊಂದು ಕಡೆ ಏನು ಕಲ್ಲು ತೂರಾಟ ನಡೆದಂಥ ಇನ್ನೊಂದು ಸ್ಥಳ ಅಂದರೆ ಪಂಕಾ ಮಸೀದಿ ಏನಿದೆ ಆ ವ್ಯಾಪ್ತಿ ಪ್ರದೇಶದಲ್ಲೂ ಕೂಡ ಇನ್ನು 100 ಸಂಖ್ಯೆಯಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದು, DAR ತುಕಡಿಗಳು ಕೂಡ ಅಲ್ಲಿ ಜಮಾವಣೆಗಿರೋದು. ಅದರ ಜೊತೆಗೆ ಈಗಾಗಲೇ ಉತ್ತರ ವಲಯದ IGP ಆಗಿರೋಂಥ ಅವರು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು SP ಅವರಿಂದ ಇನ್ನು ಪಡೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಬೆಳಿಗ್ಗೆನೇ ಹಿಂದೂ ಮುಖಂಡರು ನಿನ್ನೆ ಅವರು ಕರೆ ಕೊಟ್ಟಿದ್ದರು, ನಾಳೆ ನಾವು ಸಭೆ ಕರೆದು ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕರೆದು ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಣಯನ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಬಾಗಲಕೋಟೆಯ ಕಿಲ್ಲಾವಣಿಯಲ್ಲಿರುವಂತಹ ಶ್ರೀ ಶಿವಭವಾನಿ ಮಂದಿರ. ಈ ಒಂದು ಮಂದಿರದ ಮುಂಭಾಗಲೇ ಈಗ ಹಿಂದೂ ಮುಖಂಡರು ಸಭೆ ಸೇರಲು ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಆಸನಗಳನ್ನು ಕೂಡ ಇಲ್ಲಿ ಹಾಕಿರುವಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಈ ಸಭೆಯಲ್ಲಿ ಈಗಾಗಲೇ ಅವರು ಆರೋಪಿಗಳನ್ನ ಬಂಧಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ರು. ಈಗ ಒಂದು ಸಂದರ್ಭ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿ ಆಗಿದೆ. ಆದರೆ ಮುಂದಿನ ನಡೆಯನ್ನು ಮುಂದಿನ ಯಾವ ರೀತಿ ಅವರು ಹೋರಾಟ ಮಾಡ್ತಾರೆ, ಏನಾಯಿತು ಅಂತ ಕೇಳೋಣ. ಸರ್, ಈಗ
ಆರೋಪಿಗಳನ್ನ ಬಂಧಿಸಬೇಕಂತ ಆಗ್ರಹ ಮಾಡ್ತಾ ಇದ್ರಿ. ಈಗ 8 ಜನ ಬಂಧಿಸಿದ್ದಾರೆ. ಈಗ ತಮ್ಮ ಮುಂದಿನ ನಡೆ ಏನು, ಸಭೆ ನಡೆಸ್ತಾ ಇದ್ರಿ, ಅದರೊಳಗೂ ಕೂಡ ನಿಷೇಧಾಜ್ಞೆ ಕೂಡ ಜಾರಿಯಾಗಿರುವಂಥದ್ದು, ಏನು ಹೇಳ್ತೀರಿ ಸರ್? ಇಡೀ ದೇಶಾದ್ಯಂತ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಬಾಗಲಕೋಟೆ ನಗರವೂ ಕೂಡ ಒಂದು ಶಾಂತ ರೀತಿಯಿಂದ 4 ಗಂಟೆಗೆ ಹೊಂಟಂಥ ಮೆರವಣಿಗೆ ಇಡೀ ನಗರದ ಪ್ರಮುಖ ಬೀದಿಗಳ ಸುತ್ತಾಡಿಸಿ ಇಲ್ಲಿ ಮಸೀದಿ ಸಮೀಪ ಬಂದಾಗ ಅಂದಾಜು ಸುಮಾರು ರಾತ್ರಿ 10 ಗಂಟೆ ಸಮಯದಲ್ಲಿ ಮಸೀದಿಯಿಂದ ಮೆರವಣಿಗೆ ಮೇಲೆ ಕಲ್ಲು ಹಾಗೂ ಚಪ್ಪಲಿಗಳನ್ನು ತೂರಿದಂಥ ವಿಡಿಯೋಗಳನ್ನು ಅನೇಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಮತ್ತು ಟಿ ವಿ ಮಾಧ್ಯಮದಲ್ಲೂ ಕೂಡ ಬಂದಿದೆ, ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಇಂಥ ದುಷ್ಕರ್ಮಿಗಳನ್ನು, ಮತಾಂಧರನ್ನು ಬರೀ ಕೇವಲ 8 ಜನರನ್ನು ಬಂಧಿಸಿದರೆ ಆಗಾಗಿಲ್ಲ. ಅವಕ್ಕೆ ಪ್ರಚೋದನಕಾರಿ 800 ಮಂದಿ ಇರ್ಬೋದು, 80 ಮಂದಿ ಇರ್ಬೋದು, ಅವ್ರನ್ನೆಲ್ಲರನ್ನೂ ಕೂಡ ಬಂಧಿಸಬೇಕು. ಒಂದು ನಮ್ಮ ಆಗ್ರಹ ಇಡೀ ಹಿಂದೂ ಸಮಾಜದಿಂದ. ಆ ವಿಡಿಯೋ ಒಳಗೆ 8 ಜನ ಕಾಣ್ತಾರಲ್ಲಿ ಪೊಲೀಸರು ಜೋಡಿ ಹೈಟ್ ಮಾಡಕತ್ತಾರ, ಅವರೆಲ್ಲರನ್ನೂ ಕೂಡ ಬಂಧಿಸಬೇಕು. ಮುಂಬರುವ ದಿನಗಳಲ್ಲಿ ಹೋಳಿ ಹಬ್ಬದ ಅನೇಕ ಹಿಂದೂ ಸಮಾಜದ ಹಬ್ಬಗಳದಾವು, ಅವನ್ನೆಲ್ಲದಕ್ಕೂ ಸರ್ಕಾರ ಶಾಂತಿಯುತ ಆಗುವಂಗೆ ಚಾಲನೆ ಕೊಡಬೇಕು. ಒಂದು ಏನು 144 ಕಲಮು ತಕ್ಷಣ ತೆಗಿಬೇಕು. ದುಷ್ಕರ್ಮಿಗಳನ್ನು ತೀವ್ರವಾಗಿ ಬಂಧಿಸಬೇಕು ಎಲ್ಲರನ್ನು. ಬರೀ ಕೇವಲ 8 ಮಂದಿ ಬಂಧಿಸಿದ್ರೆ ನಾವು ಒಪ್ಪಂಗಿಲ್ಲ, ತೀವ್ರ ಪ್ರತಿಭಟನೆ ಮಾಡ್ತೀವಿ, ನಗರ ಬಂದ್ಗೆ ಕರೆ ಕೊಡ್ತೀವಿ. ಈಗ ಈ ಸಭೆಯಲ್ಲಿ ಕೂಡ ಈಗ ಸಭೆ ಸೇರಕ್ಕೆ ಮುಂದಾಗಿದ್ದೀರಿ, ಎಲ್ಲರೂ ಕೂಡ ಬಂದು ಸೇರ್ತಾ ಇದ್ದೀರಾ. ಈಗ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ಬೋದು ಸರ್? ಮುಂದಿನ ನಡೆ ಏನಾಗ್ಬೋದು ಅಂತ ಸರ್? ಇಲ್ಲ, ಈಗ ಈ ಸಭೆಯ ಅಧ್ಯಕ್ಷತೆ ಅಂದರೆ ಈಗ ನಮ್ಮ ನಾರಾಯಣ ಸಾಬ್ ಬಾಂಡ್ಗೆ ಅವ್ರು ಇನ್ನೂ ಬರಬೇಕು, ಇನ್ನೂ ಬಂದಿಲ್ಲ. ನಾರಾಯಣ ಸಾಬ್ ಬಾಂಡ್ಗೆ ಅವರು ಬಂದ ಮೇಲೆ ಆಮೇಲೆ ಗುಂಡೂರಾವ್ ಶಿಂದೆ ಕಾಕ ಹಿಡಿದಾಗೆ ವಾಪಸ್ ನಮ್ಮ ಹಿರಿಯರು ಎಲ್ಲ ಅವ್ರ ಸಮಕ್ಷಮ ಏನು ಚರ್ಚೆ ಆಗುತ್ತೆ ಅಂದರೆ ಅದು ಚರ್ಚೆ ಆದಮೇಲೆ ವಿಷಯ ಏನೈತಲ್ಲ, ನಿನ್ನೆ ಇವ್ರು ಮಾಡಿದ್ದು ಏನೈತಲ್ಲ, ಇವ್ರ ಬದಲು SP ಸಾಹೇಬ್ರು ಏನೈತಲ್ಲ ಅವ್ರಿಗೆ ಕಠಿಣ ಕ್ರಮ ತೊಗೊಂಡಾರೋ ಇಲ್ಲೋ, ಮತ್ತು ಗುಂಡೂರಾವ್ ಕಾಕ ಹಿಡಿದಾಗೆ ಏನೈತಲ್ಲ ಅವ್ರು 8 ಜನ ಮಾತ್ರ ಅಲ್ಲ, ಎಷ್ಟು ಜನ ಇವ್ರ ಜೊತೆಗೆ ಏನೈತಲ್ಲ ಅಲ್ಲಿ ಮುರುಗುಂಡಿ ಸಿಪೆ ಅವ್ರು ಇವ್ರು ಇದ್ದಾಗ ಅವ್ರ ಜೊತೆ ಏನೈತಲ್ಲ ಅವ್ರಿಗೆ ಏನೈತಲ್ಲ ವಿರೋಧ ಮಾಡಿ ಅವ್ರಿಗೆ ದುಃಖಸಾಡ್ತಾ ಇದ್ರು ಅಲ್ಲಿ ಮೇಲೆ ಮಸೀದಿಯಲ್ಲಿ. ಅದಕ್ಕೋಸ್ಕರ ಅವ್ರು ಎಷ್ಟು ಜನ ಇವ್ರ ವಿರುದ್ಧ ಏನು ಮಾಡಿದಾರಲ್ಲ, ಇದೇನು ಕ್ರಮ ತೊಗೊಂಡ್ರೆ ಅವ್ರಿಗೆ ಕಠಿಣ ಕ್ರಮ ತೊಗೋಬೇಕಂತೇಳಿ ನಾವು ಆಗ್ರಹಿಸ್ತೀವಿ SP ಸಾಹೇಬ್ರಿಗೆ. ಮತ್ತು SP ಸಾಹೇಬ್ರ ಮೇಲ್ಗಡೆಯೂ ಕೂಡ ಇವರು ಕಲ್ಲು ತೂರಾಟ ಮಾಡಿದಾರಪ್ಪ ಅಂದಮೇಲೆ ಇದು ನಮಗೆ ಡಿಪಾರ್ಟ್ಮೆಂಟ್ಗೆ ಒಂದು ಟೈಪ್ ಏನೈತಲ್ಲ ಅಸಹ್ಯ ಅನ್ನಿಸ್ತಿದೆ ನನಗೆ. ಅದಕ್ಕೋಸ್ಕರ SP ಸಾಹೇಬ್ರಿಗೆ ನಾವು ನಿನ್ನೆ ಹೇಳಿದ್ದೀವಿ. ಅದಕ್ಕೋಸ್ಕರ ಅವರು DSP ಅವರು ಸುತಾರ್ ಅವರು SP ಸಾಹೇಬ್ರು ಏನೈತಲ್ಲ ಇದಕ್ಕೆ ಕಠಿಣ ಕ್ರಮ ತೊಗೋತೀನಿ ಅಂತೇಳಿ 8 ಜನಕ್ಕೆ ಏನೈತಲ್ಲ ಬಂಧನ ಮಾಡಿದ್ದಾರೆ ಆಲ್ರೆಡಿ. ಬಟ್ ಇದಕ್ಕೆ ಎಷ್ಟು ಜನ ಹಿಂದೆ ಏನೈತಲ್ಲ ಪ್ರಚೋದಕರು ಯಾರಿದ್ದಾರೆ ಅವ್ರು ಎಲ್ಲರಿಗೂ ಏನೈತಲ್ಲ ಅರೆಸ್ಟ್ ಮಾಡ್ಬೇಕಂತೇಳಿ ನಾವೇನೈತಲ್ಲ ವಿನಂತಿ ಮಾಡ್ಕೋತೀವಿ. ಇದಿಷ್ಟು ಇವ್ರ ಮಾತು. ಏನು ಇದನ್ನೆಲ್ಲ ನೋಡ್ತಾ ಇದ್ರೆ ನೀವು, ಇದೇ ಒಂದು ಕಡೆ ಪ್ರೀ ಪ್ಲಾನ್ಡ್ ಆಗಿರ್ಬೋದು ಅಂತ ಅನ್ಸುತ್ತಾ, ಹೇಗೆ ಅನ್ಸುತ್ತೆ ಸರ್? ಇದು ಪೂರ್ವ ನಿಯೋಜಿತ ಕೃತ್ಯ ಐತಿ. ಯಾಕಪ್ಪ ಅಂತಂದ್ರೆ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ನಡೆಯಕತ್ತಿದ್ದು ಇಡೀ ಊರೊಳಗೆ ಎಲ್ಲರಿಗೂ ಗೊತ್ತೈತಿ. ಇದು ಸೂಕ್ಷ್ಮ ಪ್ರದೇಶ. ನಿನ್ನೆ ಗುರುವಾರ ಯಾವುದೇ ಮಸೀದಿಯೊಳಗೆ ಗುರುವಾರ ದಿನ ಇಷ್ಟು ಜನ ಯಾವತ್ತೂ ಸೇರಂಗಿಲ್ಲ. ನಿನ್ನೆ 200 ಜನ ಒಟ್ಟಿಗೆ ಸೇರ್ತಾರಂತಂದ್ರೆ ಏನು, ಆಲ್ರೆಡಿ ಅವರು ಪ್ರೀ ಪ್ಲ್ಯಾನ್ಡ್ ಆಗಿ ಇಟ್ಕೊಂಡು ಬಂದಾರ. SP ಅವರು ಆಗಲೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ, ಅಲ್ಲಿ ಶೂ ಇದ್ರೊಳಗೆ ಇಡುವಂಥ ಕಲ್ಲು ತೊಗೊಂಡು ಹೋಗದಾರ. ಮಸೀದಿ ಒಳಗೆ ಕಲ್ಲು ಹೆಂಗೆ ಬರ್ತಾವು? ಶೂ ಇಡುವಲ್ಲಿ ಕಲ್ಲು ಉಪಯೋಗ ಐತೇನು? ಆ ಥರದ ಘಟನೆಗಳನ್ನ ಇವರು ಪೂರ್ವ ನಿಯೋಜಿತ ಮಾಡ್ಯಾರ. 12 ಘಟನೆ ನಡೆದ 12 ಗಂಟೆ ಆದ್ರೂ ಬರೀ ಕೇವಲ 8 ಜನಕ್ಕೆ ಇಲ್ಲಿವರೆಗೂ ಅರೆಸ್ಟ್ ಮಾಡ್ಯಾರ. ಆದರೆ ಇದ್ರ ಹಿಂದೆ ಪೂರ್ವ ನಿಯೋಜಿತ ಕೃತ್ಯ ಇರುವುದರಿಂದ ನಾವು ಇದನ್ನು ನಾಳೆ ಸಂಜೆವರೆಗೂ ಅವರಿಗೆ ಅವಕಾಶ ಕೊಡ್ತೀವಿ. ಮಾನ್ಯ ಜಿಲ್ಲಾಡಳಿತಕ್ಕೆ SP ಅವರು ಸ್ಟೇಟ್ಮೆಂಟ್ ನೋಡಿದ್ರೆ ಅವರು ಮೂಗಿಗೆ ತುಪ್ಪು ಒರೆಸುವಂಥ ಕೆಲಸವನ್ನು ಅವರು ಮಾಡಕತ್ತಾರೆ. ನಿನ್ನೆ ರಾತ್ರಿ ಸ್ಟೇಟ್ಮೆಂಟ್ ಆಗಿರ್ಬೋದು, ಇವತ್ತಿನ ಸ್ಟೇಟ್ಮೆಂಟ್ ಆಗಿರ್ಬೋದು, ಮೇನ್ ಅದು ಏನು ಫಾಲ್ಟ್ ಆಗೈತಿ, ಏನು ತಪ್ಪಾಗೈತಿ ಅದ್ರ ವಿರುದ್ಧ ಇವರು ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಹೆಚ್ಚಿನ ಒಲವು ತೋರಿಸೋಲ್ರು. ಇದನ್ನು ಪೂರ್ವ ನಿಯೋಜಿತವಾಗಿ ಅದನ್ನು ನಡೆದಿರೋ ಕೃತ್ಯನ ಅದನ್ನು ಇದು ಮಾಡುವಂಥ ಪ್ರಯತ್ನ ಮಾಡಕತ್ತಾರ. ಅದಕ್ಕೆ ನಾಳೆ ಸಂಜೆವರೆಗೂ ನಾವು ಸಮಯ ಕೊಡ್ತೀವಿ. ನಾಳೆ ಸಂಜೆವರೆಗೂ ಏನಾದರೂ ಸೇರಿದಂಥ 50-60 ಜನಕ್ಕೆ ಬಂಧನ ಆಗದಿದ್ರೆ ನಾವು ಮುಂದಿನ ನಡೆಯನ್ನು ಯೋಚನೆ ಮಾಡ್ತೀವಿ. ಈಗ ಸಭೆ ಸೇರಿ ಇಷ್ಟು ಇಲ್ಲಿನ ಕಾರ್ಯಕರ್ತರ ಮಾತು. ಯಾಕಂತಂದ್ರೆ ಈಗಾಗಲೇ ಕೇವಲ 8 ಜನರನ್ನ ಪೊಲೀಸರು ಮಾತ್ರ ಬಂಧಿಸಿದ್ದಾರೆ. ಆದ್ರೆ ಅಲ್ಲಿದ್ದಂಥವ್ರು 8 ಜನಕ್ಕಿಂತ ಹೆಚ್ಚು ಜನ, ಸುಮಾರು ಒಂದು 40 ರಿಂದ 50 ಜನ ಎಲ್ಲರೂ ಸೇರ್ಕೊಂಡು ಈ ಕೃತ್ಯನ ಎಸಗಿದ್ದಾರೆ. ಇದಕ್ಕೆ ನಾವು ಸುಮ್ಮನೆ ಹೇಳಿದ್ರೆ ನಾಳೆವರೆಗೂ ಟೈಮ್ ಕೊಡ್ತೀವಿ ಮತ್ತು ಈ ಸಭೆಯಲ್ಲಿ ಕೂಡ ನಾವು ಏನು ಡಿಸಿಷನ್ ತಗೊಳ್ತೀವಿ ಅದನ್ನು ಕೂಡ ನಂತರದ ಸಂದರ್ಭದಲ್ಲಿ ಹೇಳ್ತೀವಿ. ಇನ್ನು ಕೇವಲ 8 ಜನ ಮಾತ್ರ ನೆಪ ಮಾತ್ರಕ್ಕೆ ಅರೆಸ್ಟ್ ಮಾಡಬಾರ್ದು, ಹೆಚ್ಚಿನ ಜನರನ್ನು ಕೂಡ ಅರೆಸ್ಟ್ ಮಾಡಿ ಇಲ್ಲಿ ನಡೀತಾ ಇರುವಂತಹ ಘಟನೆಯನ್ನ ತಡಿಬೇಕು ಅನ್ನೋ ಮಾತನ್ನ ಇಲ್ಲಿನ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಟಿವಿ 9 ಬಾಗಲಕೋಟೆ.